ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಆಡಳಿತ ಭವನದ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿಯಿಂದ 76ನೇ ಸಂವಿಧಾನ ದಿನಾಚರಣೆಯ ವಜ್ರ ಮಹೋತ್ಸವದ ಅಂಗವಾಗಿ ಪ್ರಜಾಪ್ರಭುತ್ವ ಪಿತಾಮಹ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಪ್ರಚೋದನಾ ಹೇಳಿಕೆ ನೀಡಿರುವ ವಿರುದ್ಧ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಲು ಹಾಗೂ ಗುಂಡು ಕಾಯ್ದೆಯಡಿ ಬಂಧಿಸಿ ಗಡೀಪಾರು ಮಾಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ರಾಜ್ಯಾದ್ಯಂತ ಬೃಹತ್ ಹೋರಾಟ ಮಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವತ್ತು ಬಾಗಲಕೋಟೆ ಅಷ್ಟೇ ಹೋರಾಟ ನಡೆದಿದೆ. ಕರ್ನಾಟಕದ ಎಷ್ಟು ರಾಜ್ಯಗಳ ಜಿಲ್ಲೆಗಳಿದಾವ ಇವತ್ತಲ್ಲಿ ಪ್ರತಿಭಟನೆ ಇದರ ಸಲುವಾಗಿ ಆಗತ್ತೆ. ಅಮಿತ್ ಶಾ ಯಾವ ಸಲುವಾಗಿ? ಅಮಿತ್ ಶಾ. ನಾವು ಈಗ ಒಂದು 15 ದಿವಸದಿಂದ ಮತ್ತೊಂದು ಹೋರಾಟ ಮಾಡ್ತೀವಿ. ಏನ್ ಮಾಡ್ತಾರಪ್ಪ ಅಂದ್ರೆ ಅಮಿತ್ ಶಾ ಅವನ್ನ ಹೆಣ ಮಾಡಿ ಏನ್ ಸುಡ್ತೀವಿ ನಾವು? ಬಿಜೆಪಿ ಆಫೀಸ್ ಸುಡ್ತೀವಿ. ಇವತ್ತೇನಿದೆ ಗೇಟ್ ಆಗ್ತಿದ್ದೀವಿ. ನಮ್ಮ ಎಲ್ಲ ಸ್ನೇಹಿತರು ಪೊಲೀಸರು ಬ್ಯಾಡ ಆ ಮೂಲಕ ಅವ್ರಿಗೆ ಗೌರವ ಕೊಟ್ಟು ಇನ್ನೇನೆಲ್ಲ ಇವತ್ತು ಮಾಡಿದಪ್ಪ ಅಂದ್ರ ಇನ್ನ ಬೋರ್ಡ್ನ ಬರೆದ ನೋಡು, ಅಂಬೇಡ್ಕರ್ ಹತ್ರ ಸ್ವರ್ಗ ಮನೋವಾದ ನಾಲ್ಕ ನೋಡಿ. ಇವತ್ತು MLA MP ಹಾಕ್ತಾರ, ಅವ್ರು ಎಲ್ಲಿ ಹೋಗ್ತಾರ? ಲೋಕಸಭೆಗೆ ಹೋಗ್ತಾರ, ವಿಧಾನಸಭೆಗೆ ಹೋಗ್ತಾರ. ಅದು ಸ್ವರ್ಗ. ಅದೇನು ಸ್ವರ್ಗ? ಅವ್ರು ಎಲ್ಲಾ ಸಂಪತ್ತಿರ್ತಾವ, ಎಲ್ಲಾ ಸಂಪತ್ತುಗಳಿರುತ್ತೆ ಅವರಿಗೆ. ನಮ್ಮ ಓಟ್ ಕೊಟ್ಟಂತ ಬಾಬಾ ಸಾಹೇಬ್ರ ಓಟ್ ತಗೋತ ಇವರೆಲ್ಲ ಅಮಿತ್ ಶಾನು ಸ್ವರ್ಗಕ್ಕೆ ಹೋಗ್ಯಾರ. ಮಲ್ಲಿಕಾರ್ಜುನ ಖರ್ಗೆನೋ ಸ್ವರ್ಗಕ್ಕೆ ಹೋಗ್ಯಾರ. ಇವತ್ತು ನಾವೆಲ್ಲ ಎಲ್ಲಿ ಹೊಂಟಿವಿ? ನರಕಕ್ಕೆ ಹೊಂಟಿವಿ. ನರಕಕ್ಕೆ ಏನ್ ನರಕ? ಏನ್ ಬ್ರಾಹ್ಮಣ ಗಂಟೆ ಬಾರಿಸೋದ ದೇವ್ರ ನೋಡಿ ಅದು ನರಕ. ನೀವು ಅಲ್ಲಿ ಒಳಗೆ ಹೋದ್ರೆ ಒಟ್ಟರು ಉಲ್ಟಿ ಹಾಕಿದ್ರೆ ಅಲ್ಲಿ ವಾಸಲಿ ನೋಡಿ. ಅದಕ್ಕೆ ಬಾಬಾ ಸಾಹೇಬರ ಅದೇನಂತಂದ್ರೆ ಸ್ವರ್ಗ ಇದೆ. ಇವತ್ತು ನೋಡ್ರಿ ಬಾಬಾ ಸಾಹೇಬರಿಗೆ ಇವರೆಲ್ಲ ಭೂಮಿ ತೋಡಿದಂಗೆ ಇವರೆಲ್ಲ ಕಾಂಗ್ರೆಸ್ ಬಿಜೆಪಿ ಅವರು. ಹಿಂದೆ ಬಾಬಾ ಸಾಹೇಬರು ಕಾಂಗ್ರೆಸ್ದವರು ಸಾಕಷ್ಟು ಹೆಚ್ಚು ಕೊಟ್ಟರೆ ಅವರು ಕಾಂಗ್ರೆಸ್ದವರು. ಈಗ ಚೀನಿ ಹೇಳ್ತಾರೆ, ಈಗ ನಮ್ಮ ಫೋಟೋ ಹಿಡ್ಕೊಂಡು ಸಂವಿಧಾನ ಹಿಡ್ಕೊಂಡು ಪ್ರಮಾಣ ವಚನ ಮಾಡ್ಕೊಂಡು ಅಂತ ಹೇಳ್ತಾರೆ. ಫಸ್ಟ್ ಎಲ್ಲ ಇವರು ಬಾಬಾ ಸಾಹೇಬರನ್ನ ಕಿರುಬ ಕೊಟ್ಟವರು ಕಾಂಗ್ರೆಸ್ದವರು. ಈಗ ಕಾಂಗ್ರೆಸ್ನಾಗಿದ್ದವರು ಮೊಮ್ಮಕ್ಕಳಿಗೆ ಬಿಜೆಪಿ ಆಗ್ಯಾರ. ಎಲ್ಲಿದಾರ? ಬಿಜೆಪಿ ಆಗ್ಯಾರ. ಬಿಜೆಪಿ ಆಗಿದ್ದವ್ರು ಏನ್ ಮಾಡ್ತೈತಿ? ಅವ್ರು ಬಾಬಾ ಸಾಹೇಬರ ಜೀವನ ಇದ್ದಾಗ ಅವ್ರು ನಿಂತು ಮಾತಾಡ್ತಾ ಶಕ್ತಿ ಸುಮ್ಮನೆ ಅವ್ರಿಗೆ ಇರಲಿಲ್ಲ. ಒಬ್ಬರವರು ಬಾಬಾ ಸಾಹೇಬರ ಇವತ್ತು ನಾವೆಲ್ಲ ಶಿಕ್ಷಣ ಪಡೆದೀವಿ, PS ಆಗೀವಿ, IAS ಆಗೀವಿ, ಕೇಂದ್ರ ಮಂತ್ರಿ ಆಗೀವಿ, ಎಲ್ಲ MLA MP ಎಲ್ಲ ಆಗೀವಿ. ಆದ್ರೆ ಇಲ್ಲಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಒಬ್ಬರ ಇದ್ದಾಗ ಅವ್ರನ್ನ ಅಂಕಿನಾಗಿ ಧೂಳು ಸುಳಿಯೋ ವರ್ಷ ಶಕ್ತಿ ಇರಲಿಲ್ಲ. ಅವ್ರು ಮಾಡಿದಂತದ್ದು ಏನಪ್ಪಾ ಅಂತಂದ್ರೆ ಎಲ್ಲೇ ಬ್ರಾಹ್ಮಣರ ಅಲ್ಲಿ ಕ್ರಾಂತಿಕಾರಿ ಮಾಡ್ಯಾರ ಬಾಬಾ ಸಾಹೇಬ್ರು. ಯಾರು ನಮ್ಗೆ ನೀರು ಕೊಡ್ತಿದ್ದಿಲ್ಲ